ಇನ್ನು ಬೆಳಗಾವಿಯಲ್ಲಿ ಇವತ್ತು ಬಂಡಾಯ ಏನಾದರೂ ಸ್ಫೋಟವಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇಷ್ಟು ದಿನ ತೆರೆಯ ಮರೆಯಲ್ಲಿ ಕಿಡಿಕಾರ್ತಾ ಇದ್ದಂತಹ ಯತ್ನಾಳ್ ವಿಜಯೇಂದ್ರ ಇಂದಿನಿಂದ ಬೆಳಗಾವಿಯಲ್ಲಿ ಇಬ್ಬರೂ ನಾಯಕರು ಮುಖಾಮುಖಿ ಆಗ್ತಾ ಇದ್ದಾರೆ. ಯತ್ನಾಳ್ ಹಾಗೂ ವಿಜಯೇಂದ್ರ ಈವರೆಗೂ ಕೂಡ ತೆರೆಮರೆಯಲ್ಲಿ ಒಬ್ರಿಗೊಬ್ರು ಕಿಡಿಕಾರ್ತಾ ಇದ್ರು. ಬಹಿರಂಗವಾಗಿ ಅನೇಕ ಹೇಳಿಕೆಗಳು ಕೇಳಿಕ್ಕೆ ಸಿಗ್ತಾ ಇತ್ತು. ಆದರೂ ಕೂಡ ಇಬ್ಬರೂ ನಾಯಕರು ಮುಖಾಮುಖಿಯಾಗಿರಲಿಲ್ಲ. ಆದರೆ ಬೆಳಗಾವಿ ಅಧಿವೇಶನದಲ್ಲಿ ಇಬ್ಬರೂ ನಾಯಕರು ಮುಖಾಮುಖಿಯಾಗ್ತಾರೆ. ಚಳಿಗಾಲದ ಅಧಿವೇಶನದಲ್ಲಿ ಇಬ್ಬರೂ ನಾಯಕರು ಮುಖಾಮುಖಿಯಾಗ್ತಾ ಇರುವಂಥದ್ದು ಸಾಕಷ್ಟು ಕಾವೇರಿಸ್ತಾ ಇದೆ. ಹೀಗಾಗಿ ಇಬ್ಬರೂ ನಾಯಕರ ನಡುವೆ ಬಂಡಾಯ ಏನಾದರೂ ಸ್ಫೋಟವಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಬೆಳಗಾವಿಯಲ್ಲಿ ಇಬ್ಬರು ನಾಯಕರು ಮುಖಾಮುಖಿಯಾದಾಗ ಬಣ ಬಡಿದಾಟ ಮತ್ತೆ ತೀವ್ರ ಏನಾದರೂ ಆಗುತ್ತಾ, ಬಹಿರಂಗವಾಗಿ ಏನಾದರೂ ಸ್ಟೇಟ್ಮೆಂಟ್ಗಳು ಹೊರಬೀಳುತ್ತಾ, ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಸದನದಲ್ಲಿ ಇಬ್ಬರು ನಾಯಕರು ಸೇರಲಿದ್ದಾರೆ. ಇಬ್ಬರು ನಾಯಕರು ವಿಪಕ್ಷ ಸ್ಥಾನದಲ್ಲಿ ಕೂತು ಸರ್ಕಾರದ ವಿರುದ್ಧ ಮಾತನಾಡುವಂತಹ ಸ್ಥಿತಿ ಇದೆ. ಇಬ್ಬರಿಗೂ ಕೂಡ ಒಬ್ಬರಿಗೆ ಕಂಡ್ರೆ ಮತ್ತೊಬ್ಬರಿಗಾಗಲ್ಲ. ಆದರೂ ಕೂಡ ಇಬ್ಬರು ಅಕ್ಕಪಕ್ಕ ಕುಳಿತುಕೊಂಡು ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು. ಆದರೆ ಇಬ್ಬರೂ ನಾಯಕರು ಕೈ ಜೋಡಿಸಿ ಎಲ್ಲ ಶಾಸಕರು ಒಟ್ಟಾಗಿ ರಾಜ್ಯ ಸರ್ಕಾರವನ್ನು ಮುಜುಗರಕ್ಕೆ ಒಳಪಡಿಸ್ತಾರ, ಪ್ರಶ್ನೆ ಮಾಡುವಲ್ಲಿ ಯಶಸ್ವಿಯಾಗ್ತಾರ, ಪ್ರತಿಷ್ಠೆಗಳನ್ನು ಬದಿಗಿಟ್ಟು ಪಕ್ಷವನ್ನು ಮುನ್ನಡೆಸುವಂಥ ಕೆಲಸವನ್ನು ರಾಜ್ಯಾಧ್ಯಕ್ಷರು ಕೂಡ ಮಾಡ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು BY ವಿಜಯೇಂದ್ರ ಅವರ ಮೇಲೂ ಕೂಡ ಸಾಕಷ್ಟು ಜವಾಬ್ದಾರಿ ಇದೆ. ಅವರು ಪಕ್ಷವನ್ನು ಮುನ್ನಡೆಸೋದರ ಜೊತೆಗೆ ತಮ್ಮ ಎಲ್ಲ ಪಕ್ಷದ ನಾಯಕರನ್ನು ಕೂಡ ಹಿಡಿದಿಟ್ಕೊಳ್ಬೇಕು. ಏನೇ ಅಸಮಾಧಾನ ಇದ್ದರೂ ಕೂಡ ಎಲ್ಲ ನಾಯಕರನ್ನ ಒಟ್ಟಿಗೆ ಕರೆದೊಯ್ಯಬೇಕು. ಹೀಗಾಗಿ BY ವಿಜಯೇಂದ್ರ ಯಾವ ರೀತಿಯಾಗಿ ಯತ್ನಾಳ್ ಬಣವನ್ನು ತಮ್ಮ ಜೊತೆಗೂಡಿಸ್ಕೊಂಡು ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.